ರಾಣಿ ಓಡ್ಬೇಡ ರಾಣಿ, ನಿತ್ಕೋ ರಾಣಿ. ಐ ಲವ್ ಯು ರಾಣಿ. ರಾಣಿ ಪ್ಲೀಸ್. ಓ ಗಾಡ್, ಎಷ್ಟು ಸಲ ಫೋನ್ ಮಾಡೋದು? ಎಲ್ಲಿಯಾ ನೀನು? ರಾಣಿ ನಿತ್ಕೋ. ರಾಣಿ ಪ್ಲೀಸ್ ರಾಣಿ. ಸಾರಿ. ಓಯ್ ಬಾರೋ. ಆರಕ್ಷಕ ಉಪಾಯುಕ್ತರು ACP. ಹೇಳಿ. ಕೆಲಸ ಇತ್ತು. ಬಿರಿಯಾನಿ, ಬೋಟಿ ಇಲ್ಲ ಹಣ್ಣು ಹಂಪಲು. ಕೇಕೆ ನಿನ್ನನ್ನು ಮೀಟ್ ಮಾಡ್ಬೇಕಂತೆ. ಕೇಕೆ ಯಾಕೆ? ದಿನಾ ನಡೆಯೋ ಮಹಾಭಾರತ ನಿಲ್ಲಿಸಿ ಸಂಧಾನಕ್ಕೆ ಕರೀರಿ ಅಂತ ಕಳಿಸಿದಾನೆ. ನೀವು ಯಾರ ಕಡೆ? ಎರಡೂ ಕಡೆ. ಯಾವಾಗ? ಎಲ್ಲಿ? ಕೇಕೆ ಭೇಟಿ. ಇವನೇನ ಕೇಕೆ? ಕೇಕೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ಬಾಬು ಬಂದಿದ್ದಾನೆ, ಉಳಿಸ್ಕೊ. ಬಾಬು, ನಾನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೊ. ಹುಡುಗರು ಬರೋದು ಬೇಡ, ಒಬ್ಬನೇ ಬಾ. ನನ್ನ ನಿನ್ನ ನಡುವೆ ಬೇಕಾದಷ್ಟು ದುಶ್ಮನಿ ಇರಬಹುದು. ಇದೆ. ಈಗ ಅದೆಲ್ಲ ಬೇಡ, ವಿಷಯಕ್ಕೆ ಬಾ. ನನ್ನ ತಮ್ಮನ್ನ ಹೊಡೆದಾಕ್ದವನ್ನ ನೀನು ಕಾಪಾಡ್ತಾ ಇದೀಯಾ? ಕಾಪಾಡ್ತಲೇ ಇರ್ತೀನಿ. ನೋಡು, ಆ ಯೋಗಿ ನನಗ್ ಬೇಕು. ಕರ್ಕೊಂಡು ಹೋಗು. ಈ ನಕರ ಎಲ್ಲ ನನ್ನ ಹತ್ರ ಬೇಡ. ಇಷ್ಟಕ್ಕೂ ನೀನು ಅವನ್ನ ಬಿಟ್ಕೊಡೋದಕ್ಕೆ ನಿನಗೆ ಎಷ್ಟು ಬೇಕು? 1 ಕೋಟಿ, 2 ಕೋಟಿ, 5 ಕೋಟಿ? ಆಮೇಲೆ ಅಟ್ ಲಾಸ್ಟ್ ಬೆಂಗಳೂರಿಗೆ ನೀನೇ ಬಾದ್ಶಾ. ಬೆಂಗಳೂರು ಸಾಕಾಯ್ತಾ? ನನ್ನ ಈಜಿಗೆ ಬೆಂಗಳೂರು ಕೆರೆ ತುಂಬಾ ಚಿಕ್ಕದು, ಬಾಂಬೆ ಸಮುದ್ರ. ಬಾಬು, ಅವನೊಬ್ಬ ಚಿಲ್ಡ್ರೆ ಹುಡುಗ.
ಅವನ್ ನಿನಗೆ ಬಂಧುನೂ ಅಲ್ಲ ಬಳಗಾನೂ ಅಲ್ಲ. ನೀನವನ್ನ ಬಿಡಲ್ಲ ಅಂದ್ರೂನು ನನ್ನ ಬೇಟೆ ಮಾತ್ರ ನಿಲ್ಲೋದಿಲ್ಲ. ಒಪ್ಕೋ ಬಾಬು, ಅವನು ಒಬ್ಬನಿಗೋಸ್ಕರ ನಾವಿಷ್ಟು ಜನ ತೊಂದರೆ ಅನುಭವಿಸೋದು ಸರಿಯಲ್ಲ. ಸದ್ಯಕ್ಕೆ ಕೇಕೆ ಊರು ಬಿಟ್ರೆ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಕೆಲಸಕ್ಕೆ ನಡೆಯೋ ಬಲಿ ತಪ್ಪಲ್ಲ. ಒಂದು ನಿಮಿಷ. ಹಲೋ ಸರ್, ನಾನು ಲೋಕಾಯುಕ್ತ ಆಫೀಸರ್ ಮಾತಾಡ್ತಾ ಇರೋದು. ಸರ್, ಹೇಳಿ ಸರ್. ಸರ್, ನಾಳೆ ನಾವು ಒಂದ್ ಕಡೆ ರೈಡ್ ಹೋಗ್ತಾ ಇದೀವಿ. ಎಸ್ ಸರ್. ಫಾರ್ ಸೇಫ್ಟಿ ಪರ್ಪಸ್ ನಿಮ್ ಪೊಲೀಸ್ ಪಡೆನ ನಮ್ ಜೊತೆ ಕಳಿಸ್ಕೊಡಿ. ಎಷ್ಟೊತ್ತಿಗೆ ಸರ್? ನಾಳೆ ಬೆಳಗ್ಗೆ 11 ಗಂಟೆಗೆ. ಓಕೆ ಸರ್, ಖಂಡಿತ ಕಳಿಸ್ಕೊಡ್ತೀನಿ ಸರ್. ಸ್ಪಾಟ್ ಯಾವುದು ಸರ್? ಗೋಪಾಲನ್ ಮಾಲ್. ಓಕೆ ಸರ್. ಎಸ್ ಸರ್. ಏನ್ ತೀರ್ಮಾನ ಮಾಡಿದೆ? ಆದ್ರೆ ಇನ್ಮೇಲೆ ಬೆಂಗಳೂರಿಗೆ ಇವನು ಬರೋದನ್ನು ನಾನ್ ತೀರ್ಮಾನ ಮಾಡೋದಾದ್ರೆ ಯೋಗಿ ಅಣ್ಣ, ನಾ ಇಲ್ಲೊಬ್ರು ಕಾಯ್ತಿದ್ದೀನಿ. ನೀನು ಆ 3ನೇ ಮಾಡಿ ಅರಸು ಡೀಲ್ ಕ್ಯಾಶ್ತೆ ನೋಡು. ಓಕೆ ಅಣ್ಣ. ಈ ಮೊದಲು ಲಂಚದ ವ್ಯವಹಾರಗಳೆಲ್ಲ ಆಫೀಸ್ಗಳಲ್ಲಿ ನಡೀತಾ ಇತ್ತು. ಈಗ ಮಾಲ್ಗಳಲ್ಲೂ ಶುರುವಾಗ್ಬಿಟ್ಟಿದೆ. ಇದನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಲೇಬೇಕು. ಹೌದು ಸರ್. ಹಲೋ, ಕುರಿ 3ನೇ ಮಾಡಿ ಬರುತ್ತೆ. ಲಿಫ್ಟ್ ತೆಗೆದ ತಕ್ಷಣ ಪೂಜೆ ಆಗ್ಬೋದು. ಆ ಕೆಲಸ ನನಗ್ ಬಿಟ್ಬಿಡು. Hello, ambulance! Hurry up to Gopalan Mall! ಕುಖ್ಯಾತ ರೌಡಿ ಕಿಂಗ್ ಕುಮಾರ ಅಲಿಯಾಸ್ ಕೆಕೆ ಶಾಪಿಂಗ್ ಕಾಂಪ್ಲೆಕ್ಸ್ ಒಂದರಲ್ಲಿ ಮೇಲೆ ಹಲ್ಲೆ ಮಾಡಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಒಂದು ಕಾಲಕ್ಕೆ ಬೆಂಗಳೂರಿನ ಅಂಡರ್ವರ್ಲ್ಡ್ನಲ್ಲಿ ಕಿಂಗ್ ಕುಮಾರ್ ಅಂತ ಹೆಸರುವಾಸಿಯಾಗಿದ್ದ ಕೆಕೆ ನಂತರ ಮುಂಬೈ ಸೇರಿ ಅಲ್ಲಿಂದಲೇ ತನ್ನ ವ್ಯವಹಾರಗಳನ್ನ ನಡೆಸುತ್ತಿದ್ದ. ಹಲವಾರು ದಂಧೆಗಳಲ್ಲಿ ತೊಡಗಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ವ್ಯವಹರಿಸುತ್ತಿದ್ದ ಕೆಕೆ ಇದರ ಮೇಲೆ ಹಲ್ಲೆ ಮಾಡಲು ಕಾರಣವೇನು ಅನ್ನುವುದು ನಿಗೂಢವಾಗಿದೆ. ನಿನ್ನ ಕಳ್ಳಾಟನೇ ನಂಗೆ ಅರ್ಥ ಆಗ್ತಿಲ್ಲ. ಆ ಕೆಕೆ ಹತ್ರ ಡೀಲ್ ತಗೊಂಡು ಯೋಗಿನ ಕುರಿ ಮಾಡಿ ಅವನ್ ತಲೆನ ಬಲಿ ಕೊಡಕ್ಕೆ ಸ್ಕೆಚ್ ಹಾಕದಿಯಲ್ಲ. ಬುದ್ಧಿ ವಿಕಾಸಕ್ಕೆ ಶಾಲೆಗೆ ಹೋಗ್ಬೇಕು. ನನ್ನೊಂದೇ ಒಂದು ಮಾತಿಗೆ ತನ್ನ ಪ್ರಾಣ ಕೊಡೋಕ್ಕೂ ಸಿದ್ಧವಾದ ಧೀಮಂತ. ಅವನ ಜಾಗದಲ್ಲಿ ಇಷ್ಟೊತ್ತಿಗೆ ಯಾರಿದ್ರು ಬೇರೆ ಮಾಮೂಲು ಇಲ್ಲ ಡೀಲು ಇದ್ರ ಬಗ್ಗೆ ಯೋಚನೆ ಮಾಡಿರ್ತಿದ್ರು. ಉತ್ತರ ಸಿಗ್ತಾ?
ಯೋಗಿ 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 ಎಲ್ಲೂ ಕಾಣ್ತಾ ಇಲ್ಲ ಅಣ್ಣ. ಎಲ್ಲಿ ಯೋಗಿ ಯೋಗಿ ಎಲ್ಲಿ? ಎಷ್ಟು ಸಲ ಹೇಳಿದ್ದೀನಿ ನಿಮಗೆ ಅವನೊಬ್ಬರು ಬಿಡಬೇಡಿ ಇಲ್ಲು ಅಂತ. ಅವನ ಪ್ರಾಣ ಸಂಸ್ಕಾರ ಇದೆ. ನಮ್ ಗುರು ಅಪ್ಪುಗಾದ್ರೆ ಹುಡುಗಿರ್ ನೆನೆಸ್ಕೊಂಡ ತಕ್ಷಣ ಕಣ್ಮುಂದೆ ಬಂದ್ಬಿಡ್ತಾರೆ. ನಾವುಗಳು ಕಾಗೆ ತರ ಕಾ ಕಾ ಅಂದ್ರೂ ಸಿಗಲ್ಲ. ಅದಕ್ಕೆಲ್ಲ ಮಚ್ಚೆ ಬೇಕು ಗುರು. ನಾನು ಡೌನ್ ಹುಡ್ಕಕ್ ಹೋಗ್ಬಿಡೋದಲ್ಲಪ್ಪ ಇವರು. ಇಲ್ಲೇನೋ ಮಾಡ್ತಾ ಇದೀಯಾ? ಮೊನ್ನೆ ಇಲ್ಲೊಂದು ಹುಡ್ಗಿನ್ ನೋಡ್ದೆ. ಅವಳನ್ನ ನೋಡಿದ ತಕ್ಷಣ ನನ್ನ ಡವ್ ಮಾಲನ್ ನೋಡ್ದಂಗಿತ್ತು. ಅದಕ್ಕೆ ಇಲ್ಲಿಗೆ ಬಂದೆ. ಅವಳು ಕುಲ ಗೋತ್ರ ಅಡ್ರೆಸ್ ಏನಾದ್ರೂ ಗೊತ್ತಿದ್ಯಾ ನಿನ್ಗೆ? ಗೊತ್ತಿದ್ರೆ ಅವಳು ಮನೆ ಮುಂದೆನೆ ಇರ್ತಾ ಇದ್ದೆ. ಈ ಸಿಟಿಲಿ ನಂಬರ್ ಇರೋ ಗಾಡಿಗಳನ್ನೇ ಹುಡ್ಕೋದ್ ಕಷ್ಟ. ಇನ್ನು ನಂಬರೇ ಇಲ್ದಿದ್ರೆ ಹೇಗೆ ಹುಡುಕ್ತಿಯಾ? ಮನಸ್ಗೆ ಇಷ್ಟ ಆಯ್ತು ಅಷ್ಟೇ, ಹುಡುಕ್ಬೇಕು. ಹಾಗೆ ಆ ಕೇಕಿ ಕಡೆಯವ್ರು ನಿನ್ನೂ ಹುಡುಕ್ತಿರ್ತಾರೆ. ಅವನೇ ಒಳಗೋಗ್ ಆಯ್ತಲ್ಲ. ಅಂಡ್ ಒಳ್ಳೆದು ಕ್ಯಾಪ್ಟನ್ ಒಳಗ್ ಹೋದ್ರು ಅವನ್ ಶಿಷ್ಯ ಕೋಟಿ. ಅಯ್ಯ, ಭೂಮಿಯಲ್ಲಿ ಯಾರು ಗೂಟ ಹೊಡ್ಕೊಂಡು ಇರಕ್ಕಾಗಲ್ಲ. ಸಾಯ್ತೀವಿ ಅಂತ ದಿನ ಬೈದಿಂದ ಬದುಕಕ್ಕಾಗತ್ತಾ? ಹಾಗ ಹೋಗು ಹೋಗ್ ಸಾಯಿ. ನೋಡು, ಸ್ವಲ್ಪ ದಿನ ಅಷ್ಟೇ, ಸುಮ್ಮನಿರು. ನೀನು ಅವ್ರ ಮೇಲೆ ಬಿದ್ದು ಅವರೇ ನಿನ್ ಮೇಲೆ ಬಿದ್ರು ಹಾಳಾಗೋದು ನಿನ್ ಜೀವನ. ಈ ಪ್ರೀತಿ ಪ್ರೇಮ ಎಲ್ಲ ಒಂದು ದುರಭ್ಯಾಸ, ದುಶ್ಚಟ. ನೋಡು, ನೀನು ಒಳ್ಳೆಯವನಾಗಿದ್ಬಿಡು. ಸರಿ, ನಾನು ಮುಂಬೈ ಹೊರಟಿದ್ದೀನಿ. ಅಲ್ಲಿಂದ ಬಂದಾದ್ಮೇಲೆ ನಾನೇ ನಿನ್ನ ಜೀವನಕ್ಕೊಂದು ದಾರಿ ಹುಡುಕ್ತೀನಿ. ಅಲ್ಲಿವರೆಗೂ ಹೊರಗೆ ಹೋಗ್ಬೇಡ. ಓಕೆ? ಆಯ್ತಣ್ಣ.